ಫ್ರೆಂಡ್ಸ್, ಪುಟಿನ್ರ ಆರ್ಥಿಕ ಸಲಹೆಗಾರರ ಸಂದರ್ಶನ ಈಗ ಜ್ವಾಲಾಮುಖಿಯಂತೆ ವೈರಲ್ ಆಗ್ತಿದೆ. ಆ ಸಂದರ್ಶನದಲ್ಲಿ ಅವರು ಅಮೆರಿಕದ ಕ್ರಿಪ್ಟೋ ಗ್ರ್ಯಾಂಡ್ ಪ್ಲಾನ್ ಅನ್ನ ಬಯಲುಗೊಳಿಸಿದ್ದಾರೆ. ಹೌದು, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಂಬರೋ ದಿನಗಳಲ್ಲಿ ಅಮೆರಿಕ ತನ್ನ $37 ಟ್ರಿಲಿಯನ್ ಸಾಲವನ್ನ ಒಂದೇ ರಾತ್ರಿಯಲ್ಲಿ ಗಾಳಿಯಲ್ಲಿ ಕರಗಿಸಲಿದೆ. ಇದು ಕೇಳಲು ಆಶ್ಚರ್ಯವಾಗಿರಬಹುದು, ಆದ್ರೆ ಪಾಕಿಸ್ತಾನವು ಸಹ ಈ ಆಟದಲ್ಲಿ ತನ್ನ ಪಾತ್ರವನ್ನ ವಹಿಸುತ್ತಿದೆ. ಈಗ ಎಲ್ರಿಗೂ ಕಾಡೋ ಒಂದು ಪ್ರಶ್ನೆ ಏನೆಂದ್ರೆ, ಅಮೆರಿಕ ನಿಜವಾಗಿಯೂ ಇದನ್ನ ಮಾಡಿ ತೋರಿಸುತ್ತಾ? ಇದಕ್ಕೆ ಉತ್ತರವನ್ನ ಇತಿಹಾಸದಲ್ಲಿ ಕಾಣಬಹುದು. ಯಾಕಂದ್ರೆ 1993 ಮತ್ತೆ 1971ರಲ್ಲಿ ಅಮೆರಿಕವು ಇಂತಹ ಕೆಲಸಗಳನ್ನ ಮಾಡಿ ತನ್ನ ಸಾಲಗಳನ್ನ ಮಣ್ಣಲ್ಲಿ ಮಿಶ್ರಣ ಮಾಡಿ ಇದ್ದಕ್ಕಿದ್ದಂತೆ ಹೊಸ ಅಧ್ಯಾಯವನ್ನ ಪ್ರಾರಂಭಿಸಿತು. ಇಲ್ಲಿ ಪ್ರಶ್ನೆ ಏನೆಂದ್ರೆ, ಈಗ ಮತ್ತೆ ಅಂತಹ ಸನ್ನಿವೇಶ ಬರಲಿದೆಯಾ? ಈ ವಿಷಯದ ಬಗ್ಗೆನೇ ಆಳವಾಗಿ ಮಾತನಾಡಿಕೊಳ್ಳೋಣ. ಅಮೆರಿಕದ ನಿಜವಾದ ಪ್ಲಾನ್ ಏನು, ಇದನ್ನ ಪಾಂಜಿ ಸ್ಕೀಮ್ ಅಂತ ಯಾಕೆ ಕರೆಯಲಾಗ್ತಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ರಷ್ಯಾದ ಅಧ್ಯಕ್ಷ ಪುಟಿನ್ರ ಸಲಹೆಗಾರರ ಈ ಹೇಳಿಕೆಗೆ ಯಾಕೆ ಇಷ್ಟೊಂದು ಗೊಂದಲವಾಗಿದೆ ಎಂದ್ರೆ, ಒಂದು ವಿಷಯವನ್ನ ವಿಶ್ವದ ಹಲವಾರು ದೊಡ್ಡ ಏಜೆನ್ಸಿಗಳು ಒಪ್ಕೊಂಡಿವೆ. ಅದೇನೆಂದ್ರೆ, ಅಮೆರಿಕ ದೇಶ ಬರೋಬ್ಬರಿ $37 ಟ್ರಿಲಿಯನ್ ನಷ್ಟು ಸಾಲವನ್ನ ಹೊಂದಿದೆ. ಈ ಸಾಲವನ್ನ ಸಾಮಾನ್ಯ ಆರ್ಥಿಕ ಶಾಸ್ತ್ರದಲ್ಲಿ ಪರಿಹರಿಸಲು ಸಾಧ್ಯವಿಲ್ಲ. ಸರಳವಾಗಿ ಹೇಳೋದಾದ್ರೆ ಇದು ದಿವಾಳಿಯಾಗುವುದಕ್ಕೆ ಸಮಾನ. ಅಂತಹ ಸನ್ನಿವೇಶದಲ್ಲಿ ಅವರಿಗೆ ಒಂದು ದೊಡ್ಡ ಯೋಜನೆ ಬೇಕು, ಒಂದು ದೊಡ್ಡ ಸ್ಕೀಮ್ ಬೇಕು. ಆ ರೀತಿಯಲ್ಲಿ ಅವರು ತಮ್ಮ ಎಲ್ಲಾ ಸಾಲವನ್ನ ಇತರರ ಮೇಲೆ ಹೊರಿಸಿ ತಾವು ಆ ಸುಳಿಯಿಂದ ತಪ್ಪಿಸಿಕೊಳ್ಳಲಿದ್ದಾರೆ. ಈ ಬಾರಿ ಆ ಮಾರ್ಗವು ಕ್ರಿಪ್ಟೋ ಕರೆನ್ಸಿ ಮತ್ತೆ ಚಿನ್ನದ ಮ್ಯಾನಿಪ್ಯುಲೇಷನ್ ಮೂಲಕ ಸಾಗಲಿದೆ. ಪುಟಿನ್ರ ಸಲಹೆಗಾರರ ಸಂದರ್ಶನವು ರಷ್ಯಾದ ಮಾಧ್ಯಮದಲ್ಲಿ ಬಂದಾಗ ಆರಂಭದಲ್ಲಿ ಎಲ್ಲರೂ ಇದು ಕೇವಲ ಒಂದು ಸಿದ್ಧಾಂತವಷ್ಟೇ ಎಂದು ಭಾವಿಸಿದರು. ಆದ್ರೆ ಅವರ ಮಾತುಗಳು ಅರ್ಥವಾಗ್ತಿದ್ದಂತೆ ಆ ಇಂಗ್ಲಿಷ್ ಅನುವಾದವು ಬಯಲಿಗೆ ಬಂದಾಗಿನಿಂದ ಇಡೀ ವಿಶ್ವವೇ ತಲೆ ಕೆಳಗಾಗಿದೆ. ಯಾಕಂದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಮೆರಿಕ $37 ಟ್ರಿಲಿಯನ್ ಸಾಲದಲ್ಲಿ ಮುಳುಗಿದೆ. ಆ ಡಾಲರ್ ಸಾಲವನ್ನ ಅಳಿಸಲು ಒಂದು ಕ್ರಿಪ್ಟೋ ಟೋಕನ್ ಅನ್ನ ಪ್ರಾರಂಭಿಸಲಿದೆ. ಅದರ ಅರ್ಥವೇನೆಂದ್ರೆ, ಅವರು ತಮ್ಮ ಹಳೆಯ ಡಾಲರ್ ವ್ಯವಸ್ಥೆಯನ್ನ ನಿಧಾನವಾಗಿ ದುರ್ಬಲಗೊಳಿಸಿ ಹೊಸ ವರ್ಚುವಲ್ ವ್ಯವಸ್ಥೆಯನ್ನ ಸ್ಥಾಪಿಸಲಿದ್ದಾರೆ. ಈ ಹೊಸ ವ್ಯವಸ್ಥೆ ಬಂದ ಕೂಡಲೇ ಹಳೆಯ ಸಾಲಗಳನ್ನ ಅವು ಸಾಲವೇ ಅಲ್ಲ ಎಂಬಂತೆ ಅಳಿಸಿಬಿಡ್ತಾರೆ. ಇದು ಎಷ್ಟು ದೊಡ್ಡ ಕುತಂತ್ರ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅಮೆರಿಕಾಗೆ ಗೊತ್ತಿದೆ ಡಾಲರ್ ಮೇಲೆ ಇಡೀ ವಿಶ್ವವೇ ಆಧಾರವಾಗುತ್ತೆ ಅಂತ. ಯುರೋಪ್ನಿಂದ ಏಷ್ಯಾ, ಆಫ್ರಿಕಾವರೆಗೆ ಎಲ್ಲರೂ ಡಾಲರ್ ಅನ್ನ ರಿಸರ್ವ್ ಕರೆನ್ಸಿಯಾಗಿ ತೆಗೆದುಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಅವರು ಇದ್ದಕ್ಕಿದ್ದಂತೆ ಡಾಲರ್ ಈಗ ಹಳೆಯದಾಗಿದೆ, ನಮ್ಮ ಹೊಸ ಡಿಜಿಟಲ್ ಡಾಲರ್ ಅಥವಾ ಕ್ರಿಪ್ಟೋ ಟೋಕನ್ ಅಷ್ಟೇ ನಿಜವಾದ ಕರೆನ್ಸಿ ಎಂದು ಹೇಳಿದ್ರೆ ಉಳಿದ ದೇಶಗಳಿಗೆ ಬೇರೆ ದಾರಿಯೇ ಇರೋದಿಲ್ಲ. ಅದೇ ರೀತಿ 1971ರಲ್ಲಿ ನಿಕ್ಸನ್ ಇದ್ದಕ್ಕಿದ್ದಂತೆ ಡಾಲರ್ಗೆ ಚಿನ್ನದ ಜೊತೆಗೆ ಯಾವುದೇ ಸಂಬಂಧವಿಲ್ಲ ಎಂದು ಘೋಷಿಸಿದ. ಆ ಟೈಮಲ್ಲಿ ಎಲ್ಲರೂ ಅವನನ್ನ ಒಪ್ಪಿಕೊಳ್ಬೇಕಾಯಿತು, ಯಾಕಂದ್ರೆ ಅವರಿಗೆ ಬೇರೆ ಮಾರ್ಗವಿರಲಿಲ್ಲ. ಫ್ರೆಂಡ್ಸ್, ಇದನ್ನ ನೀವು ಈ ರೀತಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ, ಆತನಿಗೆ ಹಲವಾರು ವ್ಯಾಪಾರಗಳಿರ್ತವೆ. ಆ ವ್ಯಕ್ತಿ ಎಲ್ಲರಿಂದ ಸಾಲವಾಗಿ ಹಣ ಪಡೆದು ಕೆಲ ದಿನಗಳ ನಂತರ ಬಡ್ಡಿ ಸಮೇತ ತಿರುಗಿಸಿ ಕೊಡ್ತೇನೆ ಎಂದು ಹೇಳ್ತಾನೆ. ನಿಧಾನವಾಗಿ ಆತನ ಸಾಲವು ಹೆಚ್ಚಾಗ್ತಾ ಹೋಗುತ್ತೆ. ಆ ಸಾಲವನ್ನ ಆತನಿಂದ ತೀರಿಸಲು ಆಗೋದಿಲ್ಲ. ಆಗ ಆತ ಏನ್ ಮಾಡ್ತಾನೆ ಅಂದ್ರೆ, ಒಂದಿನ ಎಲ್ಲರನ್ನ ಕರೆದು, ನಾನು ಯಾರಿಂದಲೂ ಸಾಲ ತೆಗೆದುಕೊಂಡಿಲ್ಲ, ಈಗಿನಿಂದ ನನ್ನ ಹಳೆಯ ಸಾಲದ ಖಾತೆಯನ್ನ ರದ್ದುಗೊಳಿಸುತ್ತಿದ್ದೇನೆ, ನಾನು ಹೊಸ ಖಾತೆಯನ್ನ ತಯಾರಿಸಿದ್ದೇನೆ, ಅದರಲ್ಲಿ ನಾನು ಯಾರಿಂದಲೂ ಸಾಲ ಪಡೆದಿಲ್ಲ ಎಂದು ಬರೆದಿದ್ದೇನೆ ಎಂದು ಹೇಳ್ತಾನೆ. ಆ ಏರಿಯಾದ ಜನರು ಆತನ ಶಕ್ತಿಯನ್ನ ಪ್ರಭಾವವನ್ನ ನೋಡಿ ಒಪ್ಪಿಕೊಳ್ತಾರೆ. ಇದೇ ಆಟವನ್ನ ಈಗ ಅಮೆರಿಕ 3ನೇ ಬಾರಿಗೆ ಆಡಲಿದೆ. ವ್ಯತ್ಯಾಸವೇನೆಂದ್ರೆ, ಈ ಬಾರಿ ರಂಗವು ಕ್ರಿಪ್ಟೋ ಕರೆನ್ಸಿಯದ್ದಾಗಿದೆ. ಈಗ ನೀವು ಯೋಚಿಸ್ತಿರಬಹುದು, ಇದರಲ್ಲಿ ಪಾಕಿಸ್ತಾನ ಎಲ್ಲಿಂದ ಬಂತು ಅಂತ. ಇಲ್ಲೇ ಆಟವು ತುಂಬಾ ಆಳವಾಗಿದೆ. ಅಮೆರಿಕ ತನ್ನ ಯೋಜನೆಯನ್ನ ಕಾನೂನುಬದ್ಧಗೊಳಿಸಲು ಸಣ್ಣ ದೇಶಗಳನ್ನ ಬಳಸಿಕೊಳ್ತದೆ. ಪಾಕಿಸ್ತಾನದಂತಹ ದೇಶಗಳ ಆರ್ಥಿಕ ಸ್ಥಿತಿಯು ಈಗಾಗಲೇ ಕಷ್ಟದಲ್ಲಿದೆ. ಅವರು ಸಂತೋಷದಿಂದ ಈ ವ್ಯವಸ್ಥೆಯನ್ನ ಸ್ವೀಕರಿಸ್ತಾರೆ, ಯಾಕಂದ್ರೆ ಇದರಿಂದ ಅವರಿಗೆ ತಮ್ಮ ಸಾಲ ಕಡಿಮೆಯಾಗ್ತದೆ ಎಂದು, ಸ್ವಲ್ಪ ಸೌಕರ್ಯವಾಗ್ತದೆ ಎಂದು ಭಾವಿಸ್ತಾರೆ. ಆದ್ರೆ ನಿಜವಾದ ಸನ್ನಿವೇಶವೇನೆಂದ್ರೆ, ಅಮೆರಿಕ ತನ್ನ ಯೋಜನೆಯನ್ನ ವಿಶ್ವಾದ್ಯಂತ ವಿಸ್ತರಿಸಲು ಈ ದೇಶಗಳನ್ನ ಬಳಸಿಕೊಳ್ತಿರುತ್ತೆ. ವಿಶ್ವದಲ್ಲಿರೋ ದೊಡ್ಡ ದೇಶಗಳು, ಸಣ್ಣ ದೇಶಗಳು ಈ ಹೊಸ ಟೋಕನ್ ಅಲ್ಲಿ ವಹಿವಾಟು ಮಾಡ್ತಿರೋದನ್ನ ನೋಡ್ತವೆ. ಹೀಗೆ ನೋಡಿದಾಗ ಹೊಸ ಟೋಕನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿವೆ, ನಾವು ಮಾಡಿಲ್ಲ ಎಂದು ಅವರ ಮೇಲೆ ಒತ್ತಡ ಮತ್ತಷ್ಟು ಹೆಚ್ಚಾಗುತ್ತೆ. ಈಗ ಪ್ರಶ್ನೆ ಏನೆಂದ್ರೆ, ಈ ಆಟ ಭಾರತ, ರಷ್ಯಾ, ಚೀನಾದಂತಹ ದೇಶಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ?
ಫ್ರೆಂಡ್ಸ್, ಭಾರತಕ್ಕೆ ಇದು ನೇರವಾಗಿ ಆರ್ಥಿಕ ಸ್ವಾತಂತ್ರ್ಯ ಮತ್ತೆ ಅಮೆರಿಕದ ಒತ್ತಡಕ್ಕೆ ಸಂಬಂಧಿಸಿದ ವಿಷಯವಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಯಾವುದೇ ಒಂದು ಬ್ಲಾಕ್ ಮೇಲೆ ಆಧಾರಿತವಾಗಿಲ್ಲ ಎಂದು ಭಾರತವು ತೋರಿಸಿದೆ. ರಷ್ಯಾದಿಂದ ಅಗ್ಗದ ತೈಲ ಖರೀದಿಸುವುದರಿಂದ ಹಿಡಿದು ಫ್ರಾನ್ಸಿಂದ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳುವವರೆಗೂ ಭಾರತವು ಯಾವಾಗಲೂ ತನ್ನದೇ ಆದ ಮಾರ್ಗದಲ್ಲಿ ಮುಂದೆ ಸಾಗ್ತಿದೆ ಮತ್ತೆ ತನ್ನ ಲಾಭವನ್ನ ಗಮನದಲ್ಲಿಟ್ಕೊಳ್ತಿದೆ. ಆದರೆ ಅಮೆರಿಕವು ತನ್ನ ಹೊಸ ಡಿಜಿಟಲ್ ಟೋಕನ್ ವ್ಯವಸ್ಥೆಯನ್ನ ಬಲವಂತವಾಗಿ ಜಾರಿಗೆ ತಂದರೆ ಭಾರತಕ್ಕೆ ತೊಂದರೆಗಳು ಎದುರಾಗಬಹುದು. ಮೊದಲನೇದಾಗಿ ರೂಪಾಯಿಯ ಮೌಲ್ಯ ಕುಸಿಯಬಹುದು. ಎರಡನೇದಾಗಿ ಗ್ಲೋಬಲ್ ಟ್ರೇಡ್ ನಿರ್ಧಾರಗಳು ಅಮೆರಿಕದ ಕೈಗೆ ಹೋಗಬಹುದು. ಮೂರನೇದಾಗಿ ನಮ್ಮ ಐಟಿ ಮತ್ತೆ ಟೆಕ್ ಸೆಕ್ಟಾರ್ಗಳ ಮೇಲೆ ಡಬಲ್ ತೆರಿಗೆ ಒತ್ತಡ ಹೆಚ್ಚಾಗಬಹುದು. ಉದಾಹರಣೆಗೆ, ಮುಂದೊಂದು ದಿನ TCS ಅಥವಾ ಇನ್ಫೋಸಿಸ್ ಅಮೆರಿಕದಲ್ಲಿ ಯಾವುದೇ ಯೋಜನೆಯನ್ನ ಮಾಡಿದ್ರೆ ಪೇಮೆಂಟ್ ಡಾಲರ್ನ ಬದಲಿಗೆ ಅಮೆರಿಕದ ಟೋಕನ್ ನಲ್ಲಿ ಆಗಬಹುದು. ಇದರರ್ಥ ಭಾರತದ ಕಂಪನಿಗಳು ಅಮೆರಿಕದ ನಿಯಮಗಳಿಗೆ ಒಳಗಾಗಬೇಕಾಗ್ತದೆ. ಆದ್ರೆ ಇಲ್ಲಿ ಭಾರತದ ಒಂದು ನಿಜವಾದ ಯೋಜನೆ ಬಯಲಿಗೆ ಬರುತ್ತೆ. ಭಾರತವು ಈಗಾಗಲೇ UPI, ಡಿಜಿಟಲ್ ರೂಪಾಯಿಯಂತಹ ವ್ಯವಸ್ಥೆಗಳನ್ನ ತಂದು ತೋರಿಸಿದೆ. ನಮ್ಮ ತಂತ್ರಜ್ಞಾನವನ್ನ ನಾವೇ ತಯಾರಿಸಿಕೊಳ್ತೇವೆ ಎಂದು ಭಾರತವು ಹೇಳ್ತಿದೆ. ಅಮೆರಿಕ ನಿನ್ನ ಟೋಕನ್ ಅನ್ನ ನಿನ್ನ ಬಳಿಯೇ ಇಟ್ಕೋ, ನಮಗೆ ನಮ್ಮ ದೇಶದ ಮೇಲೆ ನಂಬಿಕೆ ಇದೆ ಎಂದು ಹೇಳುತ್ತೆ. ಈಗ ರಷ್ಯಾದ ಬಗ್ಗೆ ಮಾತನಾಡೋಣ. ರಷ್ಯಾವು ಈಗಾಗಲೇ ಡಾಲರ್ ವ್ಯವಸ್ಥೆಯಿಂದ ಹೊರಬರಲು ಪ್ರಯತ್ನಿಸುತ್ತಿದೆ. ಶಿಫ್ಟ್ ನಿಷೇಧಗೊಂಡ ನಂತರ ರಷ್ಯಾವು ತನ್ನದೇ ಆದ SPSF ವ್ಯವಸ್ಥೆಯನ್ನ ರೂಪಿಸಿದೆ. ಅದೇ ರೀತಿ ರಷ್ಯಾ ಭಾರತದ ನಡುವೆ ರೂಪಾಯಿ ರೂಬೆಲ್ ವಹಿವಾಟು, ರಷ್ಯಾ ಚೀನಾದ ನಡುವೆ ಯುವಾನ್ ವಹಿವಾಟು ನಡೆಯುತ್ತಿದೆ. ಒಂದ್ ವೇಳೆ ಅಮೆರಿಕದ ಟೋಕನ್ ಬಂದ್ರೆ ರಷ್ಯಾಕ್ಕೆ ದೊಡ್ಡ ಅಪಾಯವೆಂದ್ರೆ ಇಂಧನ ಒಪ್ಪಂದಗಳು ಅಂದ್ರೆ ತೈಲ ಅನಿಲ ಒಪ್ಪಂದಗಳು ದುರ್ಬಲವಾಗಬಹುದು. ಯಾಕಂದ್ರೆ ಯಾವುದೇ ದೇಶವು ಟೋಕನ್ ನಲ್ಲೇ ಪಾವತಿ ಮಾಡಲು ಬಯಸಿದ್ರೆ ರಷ್ಯಾಕ್ಕೆ ಮತ್ತೆ ಡಾಲರ್ನಂತಹ ಒತ್ತಡವನ್ನ ಎದುರಿಸಬೇಕಾಗ್ತದೆ. ಆದ್ರೆ ರಷ್ಯಾವು ಸುಮ್ಮನಿರೋದಿಲ್ಲ. ಬ್ರಿಕ್ಸ್ ಮೂಲಕ ತನ್ನ ಬ್ರಿಕ್ಸ್ ಕಾಯಿನ್ ಅನ್ನ ಪ್ರಾರಂಭಿಸಲು ಸಿದ್ಧವಾಗ್ತಿದೆ. ಅಂದ್ರೆ ಅಮೆರಿಕವು ಒಂದು ಟೋಕನ್ ತಂದರೆ ರಷ್ಯಾ ಮತ್ತೆ ಅದರ ಸ್ನೇಹಿತರು ಇನ್ನೊಂದು ಟೋಕನ್ ನೊಂದಿಗೆ ಅದಕ್ಕೆ ತಿರುಗೇಟು ನೀಡಲಿದ್ದಾರೆ. ಈಗ ಚೀನಾದ ಬಗ್ಗೆ ಮಾತನಾಡಿದ್ರೆ ಚೀನಾವು ಎಂದಿನಂತೆ ತುಂಬಾ ಚಾಣಾಕ್ಷವಾಗಿ ಆಟವಾಡ್ತಿದೆ. ಅಲ್ಲಿ ಡಿಜಿಟಲ್ ಯುವಾನ್ ಈಗಾಗಲೇ ಪ್ರಾರಂಭವಾಗಿದೆ. ಬೀಜಿಂಗ್ ನ ಕನಸು ಏನೆಂದ್ರೆ ನಾಳೆ ಆಫ್ರಿಕಾದಿಂದ ಏಷ್ಯಾವರೆಗೆ ಹೊಸ ವ್ಯಾಪಾರವು ಡಿಜಿಟಲ್ ಯುವಾನ್ ಅಲ್ಲಿ ನಡೆಯಬೇಕು. ಆದ್ರೆ ಅಮೆರಿಕದ ಟೋಕನ್ ಯೋಜನೆಯು ಚೀನಾವನ್ನ ಒಂದೆಡೆ ಭಯ ಪಡಿಸ್ತಿದೆ, ಇನ್ನೊಂದೆಡೆ ಅವಕಾಶವನ್ನ ನೀಡ್ತಿದೆ. ಮೊದಲನೇದಾಗಿ ಭಯ ಏನೆಂದ್ರೆ ಎಲ್ಲರೂ ಅಮೆರಿಕದ ಟೋಕನ್ ನಲ್ಲಿ ವ್ಯಾಪಾರ ಮಾಡಲು ಆರಂಭಿಸಿದ್ರೆ ಯುವಾನ್ ನ ಕನಸುಗಳು ತಡೆಯಲ್ಪಡಬಹುದು. ಆಗ ಚೀನಾವು ಅಮೆರಿಕವು ನಿಮ್ಮ ಮೇಲೆ ಒತ್ತಡ ಹಾಕ್ತಿರುವಾಗ ಯಾಕೆ ಯುವಾನ್ ಅನ್ನ ಎಲ್ಲರೂ ಸ್ವೀಕರಿಸಬಾರದು ಎಂದು ಹೇಳಬಹುದು. ಅಂದ್ರೆ ಚೀನಾವು ತನ್ನ ಡಿಜಿಟಲ್ ಯುವಾನ್ ಅನ್ನ ಪರ್ಯಾಯ ಆಯುಧವಾಗಿ ಮುಂದಕ್ಕೆ ತರಲಿದೆ. ಆದ್ದರಿಂದ ವಿಷಯ ಸ್ಪಷ್ಟವಾಗುತ್ತೆ. ಅದೇನೆಂದ್ರೆ ಅಮೆರಿಕದ ಡಿಜಿಟಲ್ ಟೋಕನ್ ಎಂದರೆ ತಾಂತ್ರಿಕ ಕ್ರಾಂತಿಗಿಂತಲೂ ಹೆಚ್ಚಾಗಿ ಒಂದು ಜಿಯೋಪೊಲಿಟಿಕಲ್ ಆಯುಧವೇ ಆಗಿದೆ. ಭಾರತವು ತನ್ನ ಡಿಜಿಟಲ್ ರೂಪಾಯಿ ಮತ್ತೆ ಬ್ರಿಕ್ಸ್ ಸಹಕಾರದೊಂದಿಗೆ ಸ್ಪರ್ಧಿಸಲಿದೆ. ರಷ್ಯಾವು ತನ್ನ ಇಂಧನ ಒಪ್ಪಂದಗಳು ಮತ್ತೆ SPFS ಮೇಲೆ ಭರವಸೆ ಇಟ್ಟಿದೆ. ಚೀನಾವು ತನ್ನ ಡಿಜಿಟಲ್ ಯುವಾನ್ ಅನ್ನ ವಿಸ್ತರಿಸಲು ಪ್ರಯತ್ನಿಸುತ್ತಿದೆ. ಅಂದ್ರೆ ಮುಂಬರುವ ವರ್ಷಗಳಲ್ಲಿ ವಿಶ್ವವು ಒಂದು ಹೊಸ ಕರೆನ್ಸಿ ಯುದ್ಧವನ್ನ ಕಾಣಬಹುದು. ಡಾಲರ್ ವಿರುದ್ಧ ಟೋಕನ್, ಟೋಕನ್ ವಿರುದ್ಧ ಯುವಾನ್, ಯುವಾನ್ ವಿರುದ್ಧ ರೂಪಾಯಿ. ಫ್ರೆಂಡ್ಸ್, ಅಮೆರಿಕ ತನ್ನ ಕ್ರಿಪ್ಟೋ ಟೋಕನ್ ಯೋಜನೆಯಿಂದ ವಿಶ್ವದ ಮೇಲೆ ಹೊಸ ಆಟವನ್ನಾಡಲು ಯೋಚಿಸುತ್ತಿರುವಾಗ ಭಾರತವು ಶಾಂತವಾಗಿ ಒಂದು ಎಕೋ ಸಿಸ್ಟಮ್ ಅನ್ನ ತಯಾರಿಸಿಕೊಂಡಿದೆ. ಅದು ಮುಂಬರುವ ಕಾಲದಲ್ಲಿ ಅಮೆರಿಕಕ್ಕೆ ಸ್ಪರ್ಧೆಯನ್ನ ನೀಡಬಹುದು. ಹೌದು, ನಾನು ಮಾತನಾಡ್ತಿರುವುದು UPI ಬಗ್ಗೆ, ಅಂದ್ರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಬಗ್ಗೆ. ಈಗ UPI ಕೇವಲ ಒಂದು ಪಾವತಿ ವ್ಯವಸ್ಥೆಯಲ್ಲ, ಇದು ಭಾರತದ ಡಿಜಿಟಲ್ ಕಾರ್ಯತಂತ್ರದ ಅತಿ ದೊಡ್ಡ ಆಯುಧವಾಗಿ ಮಾರ್ಪಟ್ಟಿದೆ. ಒಂದು ಕಾಲದಲ್ಲಿ ಅಮೆರಿಕವು ಡಾಲರ್ ಮೂಲಕ ವಿಶ್ವದ ಮೇಲೆ ತನ್ನ ಪ್ರಭಾವವನ್ನ ತೋರಿಸಿತ್ತು. ಈಗ ಭಾರತವು ತನ್ನ ಡಿಜಿಟಲ್ ನೆಟ್ವರ್ಕ್ ಅನ್ನ ಜಾಗತಿಕ ವೇದಿಕೆಯಲ್ಲಿ ವಿಸ್ತರಿಸುತ್ತಿದೆ. ಒಮ್ಮೆ ಯೋಚಿಸಿ, 7-8 ವರ್ಷಗಳ ಹಿಂದೆ ಯಾರು ಊಹಿಸಿದ್ದರು ಭಾರತದಲ್ಲಿ ಚಹಾ ಮಾರಾಟಗಾರರು, ತರಕಾರಿ ವ್ಯಾಪಾರಿಗಳು, ರಿಕ್ಷಾ ಚಾಲಕರು ಕೂಡ ಮೊಬೈಲ್ ಮೂಲಕ ಪಾವತಿಯನ್ನ ಸ್ವೀಕರಿಸುತ್ತಾರೆ ಎಂದು. ಆದ್ರೆ ಈಗ ಅದೇ ಸತ್ಯವಾಗಿದೆ. QR ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ ಪೇಮೆಂಟ್ ಆಗ್ತಿದೆ. ಅಷ್ಟೇ ಅಲ್ಲದೆ ನಗರಗಳಿಂದ ಹಿಡಿದು ಪಟ್ಟಣಗಳವರೆಗೆ UPI ಪಾವತಿಗಳ ಹೊಸ ವಿಧಾನವು ತೆರೆಗೆ ಬಂದಿದೆ. ಇದನ್ನ ಪಾಶ್ಚಿಮಾತ್ಯ ದೇಶಗಳ ದೊಡ್ಡ ದೇಶಗಳಿಗೂ ಕೂಡ ಅನುಸರಿಸಲಾಗಲಿಲ್ಲ. ಇದಕ್ಕಾಗಿಯೇ ಈಗ ಭಾರತವು ಈ UPI ಮಾದರಿಯನ್ನ ತನ್ನ ರಾಜತಾಂತ್ರಿಕತೆಯ ಭಾಗವಾಗಿ ಮಾಡಿಕೊಂಡಿದೆ. ಹಿಂದೆ ದೇಶಗಳು ಒಬ್ಬರ ನಡುವೆ ಒಬ್ಬರು ವ್ಯಾಪಾರ ಸಂಬಂಧಗಳನ್ನ ಮಾಡ್ಕೊಳ್ತಿದ್ದರು. ಈಗ ಭಾರತವು UPI ಒಪ್ಪಂದಗಳನ್ನ ಮಾಡ್ತಿದೆ. ಸಿಂಗಾಪುರ, ಫ್ರಾನ್ಸ್, ನೇಪಾಳ, ಭೂತಾನ್, UAE, ಈಗ ಯುರೋಪ್ನಲ್ಲೂ ಸಹ ಹಲವಾರು ದೇಶಗಳು ಭಾರತದೊಂದಿಗೆ UPI ಯನ್ನ ಸ್ವೀಕರಿಸಲು ಆರಂಭಿಸಿವೆ. ಅರ್ಥವು ಸ್ಪಷ್ಟವಾಗಿದೆ.
ಮುಂಬರುವ ಕಾಲದಲ್ಲಿ ಭಾರತೀಯ ಮೊಬೈಲ್ ಸಂಖ್ಯೆಗಳು ಮತ್ತೆ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯು ವಿದೇಶಗಳಲ್ಲಿಯೂ ನೇರವಾಗಿ ಕೆಲಸ ಮಾಡಲು ಆರಂಭಿಸಲಿದೆ. ಇದರ ಆಳವಾದ ಪರಿಣಾಮ ಏನೆಂದ್ರೆ, ಒಬ್ಬ ಭಾರತೀಯನು ದುಬೈ ಅಥವಾ ಸಿಂಗಾಪುರದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎಂದುಕೊಳ್ಳಿ. ಕೆಲ ವರ್ಷಗಳ ಹಿಂದೆ ಆತ ಮನೆಗೆ ಹಣ ಕಳಿಸಲು ಬ್ಯಾಂಕ್ಗಳಲ್ಲಿ ಸಾಲಲ್ಲಿ ನಿಂತು ದೊಡ್ಡ ಶುಲ್ಕವನ್ನ ಕಟ್ಟಬೇಕಾಗಿತ್ತು. ಆದ್ರೆ ಈಗ UPI ಮೂಲಕ ಕ್ಷಣ ಮಾತ್ರದಲ್ಲಿ ವಹಿವಾಟು ನಡೆಯುತ್ತದೆ. ಇದೇ ಆ ಸ್ಥಳ. ಇಲ್ಲಿ ಅಮೆರಿಕವು ಯಾವಾಗ್ಲೂ ತನ್ನ ಹಿಡಿತವನ್ನ ಬಿಗಿಗೊಳಿಸ್ತಿತ್ತು, ಅಂದ್ರೆ ರೆಮಿಟೆನ್ಸ್ ಮತ್ತೆ ಡಾಲರ್ ಚಾನೆಲ್. ಈಗ ಭಾರತವು ಅಮೆರಿಕದ ಆ ವ್ಯವಹಾರ ಮಾದರಿಯ ಮೇಲೆ ದಾಳಿ ಮಾಡ್ತಿದೆ. ಫ್ರೆಂಡ್ಸ್, ಈಗ ನಿಮಗೊಂದು ಪ್ರಶ್ನೆ. ಭಾರತವು ಅಮೆರಿಕದ ಈ ಟೋಕನ್ ವ್ಯವಸ್ಥೆಯ ಭಾಗವಾಗಬೇಕಾ ಅಥವಾ ನಮ್ಮ ಡಿಜಿಟಲ್ ಭವಿಷ್ಯವನ್ನ ರೂಪಾಯಿ ಮತ್ತೆ ಬ್ರಿಕ್ಸ್ ಕಾಯಿನ್ ಮೇಲೆ ಭರವಸೆ ಇಡಬೇಕಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ಗಳಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.